ನಮಸ್ಕಾರ. ಇವತ್ತು ನಾನು DVG ಸರ್ಕಲ್ ಅಲ್ಲಿ ನಿಂತ್ಕೊಂಡಿದ್ದೀನಿ ಮುಳಬಾಗಿಲು ನಗರದಲ್ಲಿ. ಇವತ್ತು ನಾನು ನಗರದಲ್ಲಿ ಸಿಗ್ನಲ್ಸ್ನ ಅಳವಡಿಸಿದ್ದು, ಅದು ಅಳವಡಿಸಿ 1 ವರ್ಷ ಆದರೂ ಕೂಡ ಅದು ಚಾಲನೆ ಮಾಡಲಿಲ್ಲ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ನಗರದಲ್ಲಿ ನಿಂತ್ಕೊಂಡಿದ್ದೀನಿ. ನಾನು ಕೂಡ ನಮ್ಮ ಪೊಲೀಸ್ ಇಲಾಖೆಗೆ, ಅದರ ಜೊತೆಗೆ ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಮನವಿ ಮಾಡ್ಕೊಂತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರನ್ನ ನೆನಪು ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಅವ್ರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಲವಾರು ಬಾರಿ, 1-2-3 ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದು, ಸಿಗ್ನಲ್ಸ್ ಬೇಕು, ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಸಿಗ್ನಲ್ಸ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಅವರ ಒಂದು ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಮನವಿ ಮಾಡಿದ್ದು. ಅವರಿದ್ದಾಗ ಅದಾಯಿತು. ಮತ್ತೆ ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಸರ್ ಅವರು ಶಾಸಕರಾದ್ಮೇಲೆ ಈ ಸಿಗ್ನಲ್ಸ್ ಅನ್ನು ಅಳವಡಿಸಿದ್ರು. ತದನಂತರ ಈ ಡಿವೈಡರ್ಗಳನ್ನ ಇಲ್ಲ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಇಕ್ಕಿದ್ರು. ಅದಾಯಿತು. ನಾವೇ PWD ಅಧಿಕಾರಿಗಳಿಗೆ ನಾನೇ ಮನವಿ ಕೊಟ್ಟಿದ್ದೀನಿ. ಯಾಕೆಂದ್ರೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ PWDಗಳಿಗೆ ಅವರ ಕಡೆಯಿಂದ ಪೆಂಡಿಂಗ್ ಇದೆ ಅಂದಾಗ ನಮ್ಮ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರೋ ರಾಜೇಂದ್ರ ಸರ್ ಅವರಿಗೆ ಹೇಳಿದಾಗ ಈ ತರ ಇದೆ, ಪೆಂಡಿಂಗ್ ಇದೆ, ತಾವು ಬೇಕಾದ್ರೆ ಒಂದು ಮಾತು ಹೇಳಿ ಅಂತ ಹೇಳ್ಬಿಟ್ಟು ತದನಂತರ ನಾವೇ ಮನವಿ ಪತ್ರವನ್ನ ಬೇಕಾದ್ರೆ ಮುಳಬಾಲ್ ನ್ಯೂಸ್ ಅಲ್ಲಿ ವಿಡಿಯೋ ಮಾಧ್ಯಮದಲ್ಲೇ ಇದೆ, ನಾವು ಮನವಿ ಪತ್ರ ಕೊಟ್ಟಿರೋದು PWDಗೆ. ತದನಂತರ ಅದು ಕೊಟ್ಟಾದ್ಮೇಲೆ 1 ವಾರಕ್ಕೆ ಏನು ಮಧ್ಯದಲ್ಲಿ ಡಿವೈಡರ್ಗಳನ್ನ ಅಳವಡಿಸ್ತಾರೆ. ತದನಂತರ ನಾನು ಕೇಳಿದಾಗ ಅದನ್ನ ಏನು ಸೈಡ್ಗಳಲ್ಲಿ ಡಿವೈಡರ್ನ ಹಾಕ್ಬೇಕು ಜನ ಓಡಾಡ್ಕೊಳಕ್ಕೆ ಅಂತ ಹೇಳಿದ್ರು. ನಾನು ನಮ್ಮ ಶಾಸಕರಿಗೆ ನಾನು ಮನವಿ ಮಾಡ್ಕೊಂತೀನಿ, ದಯವಿಟ್ಟು ಸರ್, ನಾವೆಲ್ಲ U-turn ತಗೊಂಡ್ಬರ್ಬೇಕು ಅಂದ್ರೆ ಮುತ್ಯಾಲಪೇಟೆ ರೋಡು, ಮಲನಾಯಕನಹಳ್ಳಿ ರೋಡು ಮತ್ತೆ ಜಯಲಕ್ಷ್ಮಿ ಟಾಕೀಸ್ ರೋಡು 1 ಕಿಲೋಮೀಟರ್ ಹೋಗ್ಬೇಕು. ಎಲ್ಲಪ್ಪ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಹೋಗಿ ನಾವು U-turn ತಗೊಂಡ್ಬರ್ಬೇಕು. ಅದರಿಂದ ತುಂಬಾ ತೊಂದರೆ ಆಗೋದ್ರಿಂದ ಇವತ್ತೇನು ಪೆಟ್ರೋಲ್ ರೇಟ್ ಏನು ಕಡಿಮೆ ಇಲ್ಲ, ಜಾಸ್ತಿ ಆಗಿದೆ. ಯಾಕಂದ್ರೆ ಕೂಲಿ ಕಾರ್ಮಿಕರು, ರೈತಾಪಿ ವರ್ಗದವರು ಎಲ್ಲರೂ ಕೂಡ ನಮ್ಮ ಮುಳಬಾಗಿಲು ಗಡಿ ಭಾಗ ರೈತಾಪಿ ವರ್ಗರು ಜಾಸ್ತಿ ಇರೋದ್ರಿಂದ, ಕೂಲಿ ಕಾರ್ಮಿಕರು ಜಾಸ್ತಿ ಇರೋದ್ರಿಂದ ಈ ನಗರದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಆದ್ರಿಂದ ನಾನು ಆದಷ್ಟು ಕೂಡ ಪೊಲೀಸ್ ಇಲಾಖೆಗೆ ಮತ್ತೆ ನಮ್ಮ ಶಾಸಕರಿಗೆ ನಾನು ಮನವಿ ಮಾಡ್ಕೊಂತೀನಿ, ಆದಷ್ಟು ಕೂಡಲೇ ಈ ಸಿಗ್ನಲ್ಸ್ ಅನ್ನ ಚಾಲನೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ. ತುಂಬಾ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಇದನ್ನ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಮತ್ತೆ ಪದೇ ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ಗೆ ಮನವಿ ಮಾಡ್ಕೊಂತ ಇದೀನಿ. ಈ ಸಂದರ್ಭದಲ್ಲಿ ನಮ್ಮ ಬಾಬು ಅಣ್ಣ ಮತ್ತೆ ನಮ್ಮ ಅಣ್ಣ ಮತ್ತೆ ಜಮೀಲ್ ಅಣ್ಣ ಮತ್ತೆ ನಮ್ಮ ಅವರೆಲ್ಲ ಈ ಸಾಥ್ ಕೊಟ್ಟಿದ್ದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದೀವಿ. ಆದಷ್ಟು ನಮ್ಗೆ ತೊಂದರೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದ ಆದಷ್ಟು ಕೂಡಲೇ ಈ ಸಿಗ್ನಲ್ಸ್ ಅನ್ನ ನೀವು ಚಾಲನೆ ಮಾಡಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.